ಸಂಪುಟ ಪುನರ್ರಚನೆ ಇಲ್ವೇ ಇಲ್ಲ ಅಂತ ಹೇಳಿದ ನಂತರ ಕೆಲವರು ನಿರಾಳರಾಗಿದ್ದಾರೆ. ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು, ಸಚಿವರು. ಇವರು ಬಹುತೇಕ ಈ ಸಾರಿ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರವೇ ಇತ್ತು. ಆದರೆ ಈಗ ಸದ್ಯಕ್ಕೆ ಅದು ಯಾವುದೂ ನಿರ್ಧಾರ ಇಲ್ಲ. ಆದ್ದರಿಂದ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಮಧು ಬಂಗಾರಪ್ಪ ಅವರು. ಇನ್ನು ದಿನೇಶ್ ಗುಂಡೂರಾವ್ ಬ್ರಾಹ್ಮಣ, ಇವರು ಕೂಡ ಆಲ್ಮೋಸ್ಟ್ ಸಂಪುಟದಿಂದ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅಂತಾದ ಮೇಲೆ ದಿನೇಶ್ ಗುಂಡೂರಾವ್ ಕೂಡ ರಿಲ್ಯಾಕ್ಸ್. KH ಮುನಿಯಪ್ಪ ಅವರನ್ನು ಆಚೆ ಇಟ್ಟು ಅವರ ಮಗಳಿಗೆ ಚಾನ್ಸ್ ಕೊಡುವಂಥ ಲೆಕ್ಕಾಚಾರ ಇತ್ತು. ಆದರೆ KH ಮುನಿಯಪ್ಪ ಅವರು ಕೂಡ ಈಗ ಸೇಫ್. ದಲಿತ ಎಡುಗೈ ಸಮುದಾಯದವರು, ಇವರು ಕೂಡ ಈಗ ಸೇಫ್ ಆಗಿದ್ದಾರೆ. RB ತಿಮ್ಮಾಪುರ ಅವರ ಹೆಸರು ಮೊದಲ ಮುಂಚೂಣಿಯಲ್ಲಿತ್ತು. ದಲಿತ ಎಡಗೈ ಸಮುದಾಯ ಇವರದ್ದು ಕೂಡ. ಇವರು ಕೂಡ ಈ ನಿರ್ಧಾರದಿಂದ ಸೇಫ್ ಆಗಿದ್ದಾರೆ. ಸಂಪುಟ ಪುನರಚನೆ ಆಗುವವರೆಗೂ ಇವರೆಲ್ಲ ಸೇಫ್ ಆಗಿರ್ತಾರೆ. ರಹೀಂ ಖಾನ್ ಮುಸಲ್ಮಾನ, ರಹೀಂ ಖಾನ್ ಕೂಡ ಸದ್ಯಕ್ಕೆ ಸೇಫ್. ಇವರನ್ನ ಆಚೆ ಇಟ್ಟು ಸಲೀಂ ಅಹಮದೋ ಅಥವಾ UT ಖಾದರ್ ಇವರನ್ನ ಸಂಪುಟದಲ್ಲಿ ತಗೊಳ್ಳುವಂಥ ಲೆಕ್ಕಾಚಾರ ಭಾರಿ ಜೋರಾಗಿತ್ತು. ಆದರೆ ಸದ್ಯಕ್ಕೆ ರಹೀಂ ಖಾನ್ ಸೇಫ್ ಆಗಿದ್ದಾರೆ. ಶಿವಾನಂದ್ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕರು, ಇವರು ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಶರಣಬಸಪ್ಪ ದರ್ಶನಾಪುರ್ ಲಿಂಗಾಯತ ಸಮುದಾಯ, ಇವರು ಕೂಡ ಸೇಫ್ ಆಗಿದ್ದಾರೆ. ಒಕ್ಕಲಿಗ ಸಮುದಾಯದ K ವೆಂಕಟೇಶ್ ಅವರು ಸೇಫ್ ಆಗಿದ್ದಾರೆ. ಮಂಕಾಳ ವೈದ್ಯ ಮೊಗವೀರ ಸಮುದಾಯ ಸೇಫ್ ಆಗಿದ್ದಾರೆ. D ಸುಧಾಕರ್ ಜೈನ ಸಮುದಾಯ, ಇವರು ಕೂಡ ಸೇಫ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ಈಗ ನಿರಾಳರಾಗಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಇನ್ನು ನೆಕ್ಸ್ಟ್ ಸಂಪುಟ ಪುನರ್ರಚನೆಯ ಬಗ್ಗೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರು ಸಂಪುಟ ಪುನರ್ರಚನೆ ಇಲ್ವೇ ಇಲ್ಲ ಅಂತ ಹೇಳಿದ ನಂತರ ಕೆಲವರು ನಿರಾಳರಾಗಿದ್ದಾರೆ. ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು, ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು, ಸಚಿವರು. ಇವರು ಬಹುತೇಕ ಈ ಸಾರಿ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರವೇ ಇತ್ತು. ಆದರೆ ಈಗ ಸದ್ಯಕ್ಕೆ ಅದು ಯಾವುದೂ ನಿರ್ಧಾರ ಇಲ್ಲ. ಆದ್ದರಿಂದ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಮಧು ಬಂಗಾರಪ್ಪ ಅವರು. ಇನ್ನು ದಿನೇಶ್ ಗುಂಡೂರಾವ್ ಬ್ರಾಹ್ಮಣ, ಇವರು ಕೂಡ ಆಲ್ಮೋಸ್ಟ್ ಸಂಪುಟದಿಂದ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅಂತಾದ ಮೇಲೆ ದಿನೇಶ್ ಗುಂಡೂರಾವ್ ಕೂಡ ರಿಲ್ಯಾಕ್ಸ್. KH ಮುನಿಯಪ್ಪ ಅವರನ್ನು ಆಚೆ ಇಟ್ಟು ಅವರ ಮಗಳಿಗೆ ಚಾನ್ಸ್ ಕೊಡುವಂಥ ಲೆಕ್ಕಾಚಾರ ಇತ್ತು. ಆದರೆ KH ಮುನಿಯಪ್ಪ ಅವರು ಕೂಡ ಈಗ ಸೇಫ್. ದಲಿತ ಎಡುಗೈ ಸಮುದಾಯದವರು, ಇವರು ಕೂಡ ಈಗ ಸೇಫ್ ಆಗಿದ್ದಾರೆ. RB ತಿಮ್ಮಾಪುರ ಅವರ ಹೆಸರು ಮೊದಲ ಮುಂಚೂಣಿಯಲ್ಲಿತ್ತು. ದಲಿತ ಎಡಗೈ ಸಮುದಾಯ ಇವರದ್ದು ಕೂಡ. ಇವರು ಕೂಡ ಈ ನಿರ್ಧಾರದಿಂದ ಸೇಫ್ ಆಗಿದ್ದಾರೆ. ಸಂಪುಟ ಪುನರಚನೆ ಆಗುವವರೆಗೂ ಇವರೆಲ್ಲ ಸೇಫ್ ಆಗಿರ್ತಾರೆ. ರಹೀಂ ಖಾನ್ ಮುಸಲ್ಮಾನ, ರಹೀಂ ಖಾನ್ ಕೂಡ ಸದ್ಯಕ್ಕೆ ಸೇಫ್. ಇವರನ್ನ ಆಚೆ ಇಟ್ಟು ಸಲೀಂ ಅಹಮದೋ ಅಥವಾ UT ಖಾದರ್ ಇವರನ್ನ ಸಂಪುಟದಲ್ಲಿ ತಗೊಳ್ಳುವಂಥ ಲೆಕ್ಕಾಚಾರ ಭಾರಿ ಜೋರಾಗಿತ್ತು. ಆದರೆ ಸದ್ಯಕ್ಕೆ ರಹೀಂ ಖಾನ್ ಸೇಫ್ ಆಗಿದ್ದಾರೆ. ಶಿವಾನಂದ್ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕರು, ಇವರು ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಶರಣಬಸಪ್ಪ ದರ್ಶನಾಪುರ್ ಲಿಂಗಾಯತ ಸಮುದಾಯ, ಇವರು ಕೂಡ ಸೇಫ್ ಆಗಿದ್ದಾರೆ. ಒಕ್ಕಲಿಗ ಸಮುದಾಯದ K ವೆಂಕಟೇಶ್ ಅವರು ಸೇಫ್ ಆಗಿದ್ದಾರೆ. ಮಂಕಾಳ ವೈದ್ಯ ಮೊಗವೀರ ಸಮುದಾಯ ಸೇಫ್ ಆಗಿದ್ದಾರೆ. D ಸುಧಾಕರ್ ಜೈನ ಸಮುದಾಯ, ಇವರು ಕೂಡ ಸೇಫ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ಈಗ ನಿರಾಳರಾಗಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಇನ್ನು ನೆಕ್ಸ್ಟ್ ಸಂಪುಟ ಪುನರ್ರಚನೆಯ ಬಗ್ಗೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರು ಸಂಪುಟ ಪುನರ್ರಚನೆ ಇಲ್ವೇ ಇಲ್ಲ ಅಂತ ಹೇಳಿದ ನಂತರ ಕೆಲವರು ನಿರಾಳರಾಗಿದ್ದಾರೆ. ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು, ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು, ಸಚಿವರು. ಇವರು ಬಹುತೇಕ ಈ ಸಾರಿ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರವೇ ಇತ್ತು. ಆದರೆ ಈಗ ಸದ್ಯಕ್ಕೆ ಅದು ಯಾವುದೂ ನಿರ್ಧಾರ ಇಲ್ಲ. ಆದ್ದರಿಂದ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಮಧು ಬಂಗಾರಪ್ಪ ಅವರು. ಇನ್ನು ದಿನೇಶ್ ಗುಂಡೂರಾವ್ ಬ್ರಾಹ್ಮಣ, ಇವರು ಕೂಡ ಆಲ್ಮೋಸ್ಟ್ ಸಂಪುಟದಿಂದ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅಂತಾದ ಮೇಲೆ ದಿನೇಶ್ ಗುಂಡೂರಾವ್ ಕೂಡ ರಿಲ್ಯಾಕ್ಸ್. KH ಮುನಿಯಪ್ಪ ಅವರನ್ನು ಆಚೆ ಇಟ್ಟು ಅವರ ಮಗಳಿಗೆ ಚಾನ್ಸ್ ಕೊಡುವಂಥ ಲೆಕ್ಕಾಚಾರ ಇತ್ತು. ಆದರೆ KH ಮುನಿಯಪ್ಪ ಅವರು ಕೂಡ ಈಗ ಸೇಫ್. ದಲಿತ ಎಡುಗೈ ಸಮುದಾಯದವರು, ಇವರು ಕೂಡ ಈಗ ಸೇಫ್ ಆಗಿದ್ದಾರೆ. RB ತಿಮ್ಮಾಪುರ ಅವರ ಹೆಸರು ಮೊದಲ ಮುಂಚೂಣಿಯಲ್ಲಿತ್ತು. ದಲಿತ ಎಡಗೈ ಸಮುದಾಯ ಇವರದ್ದು ಕೂಡ. ಇವರು ಕೂಡ ಈ ನಿರ್ಧಾರದಿಂದ ಸೇಫ್ ಆಗಿದ್ದಾರೆ.
ಸಂಪುಟ ಪುನರಚನೆ ಆಗುವವರೆಗೂ ಇವರೆಲ್ಲ ಸೇಫ್ ಆಗಿರ್ತಾರೆ. ರಹೀಂ ಖಾನ್ ಮುಸಲ್ಮಾನ. ರಹೀಂ ಖಾನ್ ಕೂಡ ಸದ್ಯಕ್ಕೆ ಸೇಫ್. ಇವರನ್ನ ಆಚೆ ಇಟ್ಟು ಸಲೀಂ ಅಹಮದೋ ಅಥವಾ ಯು ಟಿ ಖಾದರ್ ಇವರನ್ನ ಸಂಪುಟದಲ್ಲಿ ತಗೊಳ್ಳುವಂತ ಲೆಕ್ಕಾಚಾರ ಭಾರಿ ಜೋರಾಗಿತ್ತು. ಆದರೆ ಸದ್ಯಕ್ಕೆ ರಹೀಂ ಖಾನ್ ಸೇಫ್ ಆಗಿದ್ದಾರೆ. ಶಿವಾನಂದ್ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕರು. ಇವರು ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಶರಣಬಸಪ್ಪ ದರ್ಶನಾಪುರ್ ಲಿಂಗಾಯತ ಸಮುದಾಯ ಇವರು ಕೂಡ ಸೇಫ್ ಆಗಿದ್ದಾರೆ. ಒಕ್ಕಲಿಗ ಸಮುದಾಯದ ಕೆ ವೆಂಕಟೇಶ್ ಅವರು ಸೇಫ್ ಆಗಿದ್ದಾರೆ. ಮಂಕಾಳ ವೈದ್ಯ ಮೊಗವೀರ ಸಮುದಾಯ ಸೇಫ್ ಆಗಿದ್ದಾರೆ. ಡಿ ಸುಧಾಕರ್ ಜೈನ ಸಮುದಾಯ ಇವರು ಕೂಡ ಸೇಫ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ಈಗ ನಿರಾಳರಾಗಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಇನ್ನ ನೆಕ್ಸ್ಟ್ ಸಂಪುಟ ಪುನರ್ರಚನೆಯ ಬಗ್ಗೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರು ಸಂಪುಟ ಪುನರ್ರಚನೆ ಇಲ್ವೇ ಇಲ್ಲ ಅಂತ ಹೇಳಿದ ನಂತರ ಕೆಲವರು ನಿರಾಳರಾಗಿದ್ದಾರೆ. ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು, ಸಚಿವರು. ಇವರು ಬಹುತೇಕ ಈ ಸಾರಿ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರವೇ ಇತ್ತು. ಆದರೆ ಈಗ ಸದ್ಯಕ್ಕೆ ಅದು ಯಾವುದೂ ನಿರ್ಧಾರ ಇಲ್ಲ. ಆದ್ದರಿಂದ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಮಧು ಬಂಗಾರಪ್ಪ ಅವರು. ಇನ್ನು ದಿನೇಶ್ ಗುಂಡೂರಾವ್ ಬ್ರಾಹ್ಮಣ, ಇವರು ಕೂಡ ಆಲ್ಮೋಸ್ಟ್ ಸಂಪುಟದಿಂದ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅಂತ ಆದಮೇಲೆ ದಿನೇಶ್ ಗುಂಡೂರಾವ್ ಕೂಡ ರಿಲ್ಯಾಕ್ಸ್. KH ಮುನಿಯಪ್ಪ ಅವರನ್ನ ಆಚೆ ಇಟ್ಟು ಅವರ ಮಗಳಿಗೆ ಚಾನ್ಸ್ ಕೊಡುವಂಥ ಲೆಕ್ಕಾಚಾರ ಇತ್ತು. ಆದರೆ KH ಮುನಿಯಪ್ಪ ಅವರು ಕೂಡ ಈಗ ಸೇಫ್. ದಲಿತ ಎಡುಗೈ ಸಮುದಾಯದವರು ಇವರು ಕೂಡ ಈಗ ಸೇಫ್ ಆಗಿದ್ದಾರೆ. RB ತಿಮ್ಮಾಪುರ ಅವರ ಹೆಸರು ಮೊದಲ ಮುಂಚೂಣಿಯಲ್ಲಿತ್ತು. ದಲಿತ ಎಡಗೈ ಸಮುದಾಯ ಇವರದ್ದು ಕೂಡ. ಇವರು ಕೂಡ ಈ ನಿರ್ಧಾರದಿಂದ ಸೇಫ್ ಆಗಿದ್ದಾರೆ. ಸಂಪುಟ ಪುನರಚನೆ ಆಗುವವರೆಗೂ ಇವರೆಲ್ಲ ಸೇಫ್ ಆಗಿರ್ತಾರೆ. ರಹೀಂ ಖಾನ್ ಮುಸಲ್ಮಾನ. ರಹೀಂ ಖಾನ್ ಕೂಡ ಸದ್ಯಕ್ಕೆ ಸೇಫ್. ಇವರನ್ನ ಆಚೆ ಇಟ್ಟು ಸಲೀಂ ಅಹಮದೋ ಅಥವಾ ಯು ಟಿ ಖಾದರ್ ಇವರನ್ನ ಸಂಪುಟದಲ್ಲಿ ತಗೊಳ್ಳುವಂತ ಲೆಕ್ಕಾಚಾರ ಭಾರಿ ಜೋರಾಗಿತ್ತು. ಆದರೆ ಸದ್ಯಕ್ಕೆ ರಹೀಂ ಖಾನ್ ಸೇಫ್ ಆಗಿದ್ದಾರೆ. ಶಿವಾನಂದ್ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕರು. ಇವರು ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಶರಣಬಸಪ್ಪ ದರ್ಶನಾಪುರ್ ಲಿಂಗಾಯತ ಸಮುದಾಯ ಇವರು ಕೂಡ ಸೇಫ್ ಆಗಿದ್ದಾರೆ. ಒಕ್ಕಲಿಗ ಸಮುದಾಯದ ಕೆ ವೆಂಕಟೇಶ್ ಅವರು ಸೇಫ್ ಆಗಿದ್ದಾರೆ. ಮಂಕಾಳ ವೈದ್ಯ ಮೊಗವೀರ ಸಮುದಾಯ ಸೇಫ್ ಆಗಿದ್ದಾರೆ. ಡಿ ಸುಧಾಕರ್ ಜೈನ ಸಮುದಾಯ ಇವರು ಕೂಡ ಸೇಫ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ಈಗ ನಿರಾಳರಾಗಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಇನ್ನ ನೆಕ್ಸ್ಟ್ ಸಂಪುಟ ಪುನರ್ರಚನೆಯ ಬಗ್ಗೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರು ಸಂಪುಟ ಪುನರ್ರಚನೆ ಇಲ್ವೇ ಇಲ್ಲ ಅಂತ ಹೇಳಿದ ನಂತರ ಕೆಲವರು ನಿರಾಳರಾಗಿದ್ದಾರೆ. ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು. ಮಧು ಬಂಗಾರಪ್ಪ ಅವರು ಈಡಿಗ ಸಮುದಾಯದವರು, ಸಚಿವರು. ಇವರು ಬಹುತೇಕ ಈ ಸಾರಿ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರವೇ ಇತ್ತು. ಆದರೆ ಈಗ ಸದ್ಯಕ್ಕೆ ಅದು ಯಾವುದೂ ನಿರ್ಧಾರ ಇಲ್ಲ. ಆದ್ದರಿಂದ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಮಧು ಬಂಗಾರಪ್ಪ ಅವರು. ಇನ್ನು ದಿನೇಶ್ ಗುಂಡೂರಾವ್ ಬ್ರಾಹ್ಮಣ, ಇವರು ಕೂಡ ಆಲ್ಮೋಸ್ಟ್ ಸಂಪುಟದಿಂದ ಆಚೆ ಹೋಗ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು. ಆದರೆ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಅಂತ ಆದಮೇಲೆ ದಿನೇಶ್ ಗುಂಡೂರಾವ್ ಕೂಡ ರಿಲ್ಯಾಕ್ಸ್. KH ಮುನಿಯಪ್ಪ ಅವರನ್ನ ಆಚೆ ಇಟ್ಟು ಅವರ ಮಗಳಿಗೆ ಚಾನ್ಸ್ ಕೊಡುವಂಥ ಲೆಕ್ಕಾಚಾರ ಇತ್ತು. ಆದರೆ KH ಮುನಿಯಪ್ಪ ಅವರು ಕೂಡ ಈಗ ಸೇಫ್. ದಲಿತ ಎಡುಗೈ ಸಮುದಾಯದವರು ಇವರು ಕೂಡ ಈಗ ಸೇಫ್ ಆಗಿದ್ದಾರೆ. RB ತಿಮ್ಮಾಪುರ ಅವರ ಹೆಸರು ಮೊದಲ ಮುಂಚೂಣಿಯಲ್ಲಿತ್ತು. ದಲಿತ ಎಡಗೈ ಸಮುದಾಯ ಇವರದ್ದು ಕೂಡ. ಇವರು ಕೂಡ ಈ ನಿರ್ಧಾರದಿಂದ ಸೇಫ್ ಆಗಿದ್ದಾರೆ. ಸಂಪುಟ ಪುನರಚನೆ ಆಗುವವರೆಗೂ ಇವರೆಲ್ಲ ಸೇಫ್ ಆಗಿರ್ತಾರೆ. ರಹೀಂ ಖಾನ್ ಮುಸಲ್ಮಾನ. ರಹೀಂ ಖಾನ್ ಕೂಡ ಸದ್ಯಕ್ಕೆ ಸೇಫ್. ಇವರನ್ನ ಆಚೆ ಇಟ್ಟು ಸಲೀಂ ಅಹಮದೋ ಅಥವಾ ಯು ಟಿ ಖಾದರ್ ಇವರನ್ನ ಸಂಪುಟದಲ್ಲಿ ತಗೊಳ್ಳುವಂಥ ಲೆಕ್ಕಾಚಾರ ಭಾರಿ ಜೋರಾಗಿತ್ತು. ಆದರೆ ಸದ್ಯಕ್ಕೆ ರಹೀಂ ಖಾನ್ ಸೇಫ್ ಆಗಿದ್ದಾರೆ. ಶಿವಾನಂದ್ ಪಾಟೀಲ್ ಲಿಂಗಾಯತ ಸಮುದಾಯದ ನಾಯಕರು. ಇವರು ಕೂಡ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಶರಣಬಸಪ್ಪ ದರ್ಶನಾಪುರ್ ಲಿಂಗಾಯತ ಸಮುದಾಯ ಇವರು ಕೂಡ ಸೇಫ್ ಆಗಿದ್ದಾರೆ. ಒಕ್ಕಲಿಗ ಸಮುದಾಯದ ಕೆ ವೆಂಕಟೇಶ್ ಅವರು ಸೇಫ್ ಆಗಿದ್ದಾರೆ. ಮಂಕಾಳ ವೈದ್ಯ ಮೊಗವೀರ ಸಮುದಾಯ ಸೇಫ್ ಆಗಿದ್ದಾರೆ. ಡಿ ಸುಧಾಕರ್ ಜೈನ ಸಮುದಾಯ ಇವರು ಕೂಡ ಸೇಫ್ ಆಗಿದ್ದಾರೆ. ಇವರೆಲ್ಲರೂ ಕೂಡ ಈಗ ನಿರಾಳರಾಗಿದ್ದಾರೆ. ಇವರಿಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಇನ್ನ ನೆಕ್ಸ್ಟ್ ಸಂಪುಟ ಪುನರ್ರಚನೆಯ ಬಗ್ಗೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡರು